ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೇಶ್ವರಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಅವಲಕ್ಕಿ ಪುಳಿಯೋಗರೆ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಫ್ರೆಂಡ್ಸ್, ಅವಲಕ್ಕಿ ಪುಳಿಯೋಗರೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಬೌಲ್ ಅವಲಕ್ಕಿ, ಎಣ್ಣೆ ಬೇಕಾಗುವಷ್ಟು ಎಣ್ಣೆ, ಅಚ್ಚಕಾರದ ಪುಡಿ, ಉದ್ದಿನಬೇಳೆ, ಉಪ್ಪು, ಬೆಲ್ಲ, ಸಾಸಿವೆ, ಜೀರಿಗೆ, ಹುಣಸೆಹಣ್ಣಿನ ರಸ, ಶೇಂಗಾ ಬೀಜ, ಕರಿಬೇವು, ಒಣಮೆಣಸಿನ್ಕಾಯಿ, MTR ಪುಳಿಯೋಗರೆ. ಮೊದಲಿಗೆ ಈಗ ಅವಲಕ್ಕಿಯನ್ನು 2 ರಿಂದ 3 ಸರಿ ಕ್ಲೀನಾಗಿ ತೊಳೆದುಕೊಳ್ಳೋಣ. ಈಗ ಅವಲಕ್ಕಿಯನ್ನು 2 ನಿಮಿಷ ನೆನೆಯಲ್ಲೇ ಬಿಡಬೇಕು. ಈಗ ಅವಲಕ್ಕಿ ನೆಂದಿದೆ. ಇದನ್ನು ಒಂದು ಬೌಲಲ್ಲಿ ನೀರಿನ ಅಂಶ ಹೋಗೋವರೆಗೂ ಹಿಂಡ್ಬಿಟ್ಟು ತಗೊಳ್ಳೋಣ. ಈಗ ಬಾಣಲೆ ಇಡೋಣ. ಸ್ವಲ್ಪ ಎಣ್ಣೆ ಸ್ವಲ್ಪ ಕಾದ ಮೇಲೆ ಸಾಸಿವೆ, ಜೀರಿಗೆ. ಈಗ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಶೇಂಗಾ, ಈಗ ಸ್ವಲ್ಪ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೋಬೇಕು. ಸ್ಲಿಮ್ಮಲ್ಲೇ ಶೇಂಗಾ ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ, ಈಗ ಸ್ವಲ್ಪ ಗ್ಯಾಸನ್ನು ಜೋರು ಮಾಡಿ. ಈಗ ಫ್ರೈ ಆಗಿದೆ ಶೇಂಗಾ ಬೀಜ. ಈಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಸ್ವಲ್ಪ ಹುಣಸೆಹಣ್ಣಿನ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸ್ಪಾರ ಪುಡಿ, ಸ್ವಲ್ಪ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಈಗ MTR ಪುಳಿಯೋಗರೆ ಮಿಕ್ಸ್ ಮಾಡೋಣ. ಈಗ 1 ನಿಮಿಷ ಮಾತ್ರ ಸ್ಟವ್ ಆನ್ ಮಾಡಿ ಮತ್ತೆ ಫ್ರೈ ಮಾಡಬೇಕು ಸ್ವಲ್ಪ. ಈಗ ಸ್ಟವ್ ಆಫ್ ಮಾಡೋಣ. ಇದಕ್ಕೆ ಈಗ ನೆಂದಿರೋ ಅವಲಕ್ಕಿ ಹಾಕೋಣ. ನೆಂದಿರೋ ಅವಲಕ್ಕಿ ಹಾಕಿ ಪುಳಿಯೋಗರೆ ಜೊತೆ ಮಿಕ್ಸ್ ಮಾಡಬೇಕು. ಈ ಗ್ಯಾಸ್ ಆನ್ ಮಾಡಿ ಈಗ ನಾವು 1 ನಿಮಿಷ ಅವಲಕ್ಕಿ ಎಲ್ಲ ಕಲಿಸಿದ ಮೇಲೆ 1 ನಿಮಿಷ ಫ್ರೈ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡ್ಕೋಬೇಕು. ಇದಕ್ಕೆ ಈಗ ನಾವು ಸ್ವಲ್ಪ ಹಸಿ ಕರಿಬೇವು ಆ್ಯಡ್ ಮಾಡಬೇಕು. ಪುಳಿಯೋಗರೆ ರೆಡಿ.